ನಮಸ್ಕಾರ ಎಲ್ರಿಗೂ. ನಾನು ಚಂದ್ರ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಆತ್ಮೀಯ ಸ್ವಾಗತ. ಹೇಳಿ ಹೋಗು ಕಾರಣ ಕಾದಂಬರಿಯ 5ನೇ ಸಂಚಿಕೆಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಷ್ಟಕ್ಕೂ ತಾನು ಪ್ರಾರ್ಥನಾಳನ್ನು ಪ್ರೀತಿಸುತ್ತಿದ್ದಾನಾ? ಮದುವೆಯಾಗುವಷ್ಟು ಗೊತ್ತಿಲ್ಲ, ಮದುವೆಯಾಗಬಲ್ಲಷ್ಟು, ಆದರೆ ಬಾಳಿಸಬಲ್ಲಷ್ಟು ಪ್ರಾಮಾಣಿಕತೆ ಮಾತ್ರ ಖಂಡಿತ ಇದೆ. ನೋಡುಕ್ಕೆ ಅಳಿಸಂದ್ರದ ಹಿರಣ್ಣಪ್ಪನ ಹಾಗೆ ಇದೆಯಾ ಅಂತಾರೆ ಜನ. ಆದರೆ ಹಿಮವಂತನಿಗೆ ಚೆನ್ನಾಗಿ ಗೊತ್ತು, ತನ್ನಲ್ಲಿ ಪ್ರತಿಷ್ಠಾಪಿತಳಾಗಿರುವವಳು ಅಮ್ಮ. ರುದ್ರಭೀಕರ ಜಲಪಾತದ ಮುಂದೆ ಬೆಚ್ಚಿ ಬಿದ್ದಂತೆ ಅರಳಿ ನಿಂತ ಪುಟ್ಟ ಹೂವು ಅಮ್ಮ. ಏನೇನು ಅನುಭವಿಸಿ ಬದುಕಿದಳೋ, ಅದೆಂಥ ನೋವುಂಡು ಸತ್ತಳೋ. ಕತ್ತರಿಘಟ್ಟದ ಪರಿಚಿತರ ತೋಟದ ಮನೆ ಸೇರಿಕೊಂಡ ಮೇಲೆ ಅಪ್ಪ ಕೂಡ ಶಾನೆ ದಿನ ಬದುಕುಳಿಯಲಿಲ್ಲ. ಜನಕ್ಕೇನು ಬಾಯಿಗೆ ಬಂದಂತೆ ಮಾತಾಡಿಕೊಳ್ಳುತ್ತಾರೆ. ರಾತ್ರಿಗಳಲ್ಲಿ ಅಪ್ಪ ತಲೆಕೆಳಗಾಗಿ ತೋಟದಲ್ಲಿದ್ದ ಮರವೊಂದಕ್ಕೆ ನೇತು ಬೀಳುತ್ತಿದ್ದನಂತೆ. ಚಿಕ್ಕ ಮಗುವಿನಂತೆ, ತೀರಾ ಹಸುಗೂಸಿನಂತೆ ದನಿ ತೆಗೆದು ವಿಕಾರವಾಗಿ ಅಳುತ್ತಿದ್ದನಂತೆ. ಬೆಳಗೆದ್ದರೆ ಮಂತ್ರ ಹಾಕಿದ ಪದ್ಮಾಸನ ಬಿಚ್ಚುತ್ತಿರಲಿಲ್ಲ. ಆದರೆ ಮಾಟ ಮಾಡುವುದನ್ನು ತಾನಾಗೇ ಬಿಟ್ಟು ಬಿಟ್ಟಿದ್ದ ಅಂತಾರೆ. ತೀರಾ ಯಾರಾದರೂ ಹುಡುಕಿಕೊಂಡು ಬಂದರೆ ಮತ್ಯಾರೋ ಮಾಡಿದ ಮಾಟಕ್ಕೆ ತಿರುಗು ಮಾಡಿಕೊಡೋನು. ಆತ ಬಳಸುತ್ತಿದ್ದ ತಾಳೆಗರಿಗಳೆಲ್ಲ ಇವತ್ತಿಗೂ ಚಿಕ್ಕತ್ತೆಯ ಮನೆಯಲ್ಲೇ ಇವೆ. ತಂದುಕೊಳ್ಳಲೇ ಅಂದುಕೊಳ್ಳುತ್ತಾನೆ ಹಿಮವಂತ. ಏನುಪಯೋಗ? ಅಳಿಸಂದ್ರದ ಹಿರಣ್ಣಪ್ಪನ ಮಗ ಮಾಟ ಕಲ್ತ್ಕೊಂಡವನೇ ಅಂತ ಮಾತಾಡಿಕೊಳ್ಳುತ್ತಾರೆ ಜನ. ಅವರಿಗೆ ತನ್ನನ್ನು ಕಂಡರೆ ಇವತ್ತಿಗೂ ವಿನಾಕಾರಣ ಅಂಜಿಕೆ. ಹಿಮವಂತನಾದರೂ ಹೆಚ್ಚಿಗೆ ಮಾತಾಡುವವನಲ್ಲ. ಅವನ ಮೌನ ಮತ್ತೂ ಅಂಜಿಸುತ್ತದೆ. ತೋಟದಲ್ಲಿ ನಿಂತು ಎಳನೀರು ಕೇಳಿದರೆ ಒಂದಲ್ಲ 2 ಕೆಡವಿ ಕೊಡುತ್ತಾರೆ. ಬರ್ತಿರಿ ಸ್ವಾಮಿ ಅನ್ನುತ್ತಾರೆ. ತಾವೇ ಬಾಗಿಲ ತನಕ ಬಂದು ಕಳಿಸಿಕೊಡುತ್ತಾರೆ. ಹಿಂದೆ ಏನೇನು ಮಾತಾಡಿಕೊಳ್ಳುತ್ತಾರೋ. ಅವರು ಅಪ್ಪನ ಬದುಕಿನ ಬರ್ಬರತೆ ನೋಡಿದ್ದಾರೆ. ಅದಕ್ಕಿಂತ ಬರ್ಬರವಾಗಿ ಆತ ಸತ್ತದ್ದನ್ನೂ ನೋಡಿದ್ದಾರೆ. ಕದಬಳ್ಳಿ ಸಮೀಪದ ಸಿ ಬಂಗ್ಲೆಯಲ್ಲಿ ಅದ್ಯಾವನೋ ಮೈಮೇಲೆ ಶನಿ ಮಹಾತ್ಮ ಬರ್ತಾನೆ ಅಂತ ನಾಟಕವಾಡಿದ್ದಕ್ಕೆ ಅಪ್ಪ ಮಟಮಟ ಮಧ್ಯಾಹ್ನದಲ್ಲಿ ಅವನನ್ನು ಅಟ್ಟಿಸಿಕೊಂಡು ದೊಣ್ಣೆ ಎತ್ತಿಕೊಂಡು ಹೋಗಿಬಿಟ್ಟಿದ್ದನಂತೆ. ಹಾಗೆ ಹೋಗುತ್ತಾ ಹೋಗುತ್ತಾ ಅದೇನು ಮಂತ್ರ ಹೇಳಿಕೊಂಡನೋ. ಮುಂದೆ ಆ ಶನಿ ಮಹಾತ್ಮನ ನಾಟಕದವನು ಸಿ ಬಂಗ್ಲೆಗೆ ಕಾಲಿಟ್ಟರೆ ಸಾಕು, ಗಾಳಿಯಲ್ಲಿ ಯಾವುದೋ ದೊಣ್ಣೆ ತೇಲಿ ತನ್ನನ್ನು ಅಟ್ಟಿಸಿಕೊಂಡು ಬಂದ ಹಾಗಾಗುತ್ತೆ ಅಂತ ಕಿರುಚಿಕೊಳ್ಳುತ್ತಿದ್ದನಂತೆ. ಅಂಥ ಮನುಷ್ಯ ಅಪ್ಪ. ಕೋಡಿ ಬೆಳಗೊಳದಲ್ಲಿ ಅದ್ಯಾವುದೋ ಹೆಂಗಸಿಗೆ ಹಿಡಿದಿದ್ದ ಪ್ರೇತವನ್ನು ಬಿಡಿಸಿ ಮರಕ್ಕೆ ನೇತು ಹಾಕಿ ದಿನಗಟ್ಟಲೆ ಅದನ್ನು ಅಲ್ಲೇ ಬಿಟ್ಟು ದೇಶಾಂತರ ಹೋಗಿಬಿಟ್ಟಿದ್ದನಂತೆ ಅಪ್ಪ. ಅದ್ಯಾರೋ ಅಗಸರ ಗಂಡಸಿನ ಪ್ರೇತವಂತೆ ಅದು. ಮಧ್ಯಾಹ್ನದ ಹೊತ್ತು ಯಾರಾದರೂ ಒಬ್ಬಂಟಿಯಾಗಿ ಆ ಮರದ ಹತ್ತಿರಕ್ಕೆ ಹೋದರೆ ಸಾಕು, ಕೊಳೆಯಾಗದೆ ಬಟ್ಟೆ ಕೊಡಿ ಒಕ್ಕೊಡ್ತೀನಿ ಅನ್ನುತ್ತಿತ್ತಂತೆ. ಕಡೆಗೆ 1 ವರ್ಷವಾದ ಮೇಲೆ ಗೂಳಿ ಹೊನ್ನೇನಳ್ಳಿಯ ಶಾನುಭೋಗರ ಮನೆಗೆ ಅಪ್ಪ ಬಂದಿದ್ದಾನೆಂಬ ಸುದ್ದಿ ಕೇಳಿದ ಕೋಡಿ ಬೆಳಗೊಳದ ಜನ ಖುದ್ದಾಗಿ ಹೋಗಿ ಅಪ್ಪನ ಕೈಕಾಲು ಹಿಡಿದು ಮರಕ್ಕೆ ನೇತು ಹಾಕಿ ಹೋದ ಪ್ರೇತವನ್ನು ಬಿಡುಗಡೆ ಮಾಡಿಸಿದ್ದರಂತೆ. ಅಂಥ ಅಪ್ಪ ಸತ್ತದ್ದು ಮಾತ್ರ ಸಾಯಬಾರದ ಸಾವೆ. ಇಡೀ ದೇಹ ಕೊಳೆತಂತೆ ವ್ರಣವಾಗಿ ಬಿಟ್ಟಿತ್ತು. ಹಲ್ಲುಗಳೆಲ್ಲ ಉದುರಿ ಹೋಗಿದ್ದವು. ಬಲಗೈ ಸೇದಿ ಹೋಗಿತ್ತು. ತೋಟದ ಮನೆಯ ಹತ್ತಿರಕ್ಕೆ ಹೋದರೆ ದುರ್ವಾಸನೆಯಂತೆ. ಚಿಕ್ಕತ್ತೆ ಹೇಳೋಳಲ್ಲ, ಅಮ್ಮನನ್ನು ಕೊಂದ ಪಾಪ ಆತನಿಗೆ ಮೈತುಂಬ ಅಡರಿಕೊಂಡಿತ್ತು. ಕೆಲವೇ ತಿಂಗಳುಗಳಲ್ಲಿ ಹಾಗಾಗಿ ಹೋದ. ಪರಿಚಯದವರು ಬಂದು ಬಾಗಿಲಲ್ಲಿ ಊಟವಿಟ್ಟು ಹೊರಟು ಹೋಗುತ್ತಿದ್ದರಂತೆ. ಮನೆಯೊಳಗಿನ ದುರ್ವಾಸನೆ ಭರಿಸಲು ಯಾರಿಗೂ ಆಗುತ್ತಿರಲಿಲ್ಲ. ಮಾತಾಡಿಸೋಣವೆಂದರೆ ಹೆದರಿಕೆ ಬೇರೆ. ಕಡೆಗಂತೂ ಕಣ್ಣೂ ಹೋಗಿಬಿಟ್ಟಿದ್ದವು. ತಟ್ಟೆ ಎಲ್ಲಿದೆ ಎಂಬುದನ್ನು ತಾನೇ ವಾಸನೆ ಹಿಡಿದು ಪತ್ತೆ ಹಚ್ಚಿಕೊಂಡು ಬೋರಲಾಗಿ ಅದರ ಮುಂದೆ ಬಿದ್ದುಕೊಂಡೇ ತಟ್ಟೆಗೆ ಬಾಯಿ ಹಾಕಿ ತಿನ್ನುತ್ತಿದ್ದನಂತೆ. ಮುಂದೆ ಅದನ್ನೂ ನಿಲ್ಲಿಸಿಬಿಟ್ಟ. ಮಗುವಿನ ದನಿಯಲ್ಲಿ ವಿಕಾರವಾಗಿ ಪ್ರಾಣಿ ಊಳಿಡುವಂತೆ ಊಳಿಟ್ಟು ಅಳುತ್ತಿದ್ದ. ಯಾವಾಗ ಸತ್ತನೋ? ಹೆಣದ ವಾಸನೆ ವಿಪರೀತವಾದ ಮೇಲೆಯೇ ಜನ ನೋಡಿಕೊಂಡದ್ದು. ಚಿಕ್ಕತ್ತೆ ಹೋಗಿದ್ದಳಂತಲ್ಲ. ಶವ ಸಂಸ್ಕಾರ ಮಾತ್ರ ಭರ್ಜರಿಯಾಗಿ ಮಾಡಿದರಂತೆ. ಅಳಿಸಂದ್ರದಿಂದ ಹಿಡಿದು ಚೆನ್ನರಾಯಪಟ್ಟಣದ ತನಕ ಎಲ್ಲ ಹಳ್ಳಿಯವರು ಮನೆಗೊಬ್ಬರಂತೆ ಸೇರಿದ್ದರು ಅಂತಾರೆ. ಸಿ ಬಂಗ್ಲೆಯಂತೂ ಊರಿಗೆ ಊರೇ ಎದ್ದು ಬಂದಿತ್ತು. ಹಿಮವಂತನಿಗೆ ಯಾವುದೂ ನೆನಪಿಲ್ಲ. ಅಳಿಸಂದ್ರದ ಕಡೆಗೆ ಹೋದಾಗಲೆಲ್ಲ ಮಾಟದ ಹಿರಣ್ಣಪ್ಪನ ಮಗನಂತೆ ಕಣವ್ವ ಎಂದು ಯಾರಾದರೂ ಮಾತಾಡಿಕೊಂಡರೆ ಜೀವ ಹಿಂಡಿದ ಹಾಗಾಗುತ್ತಿತ್ತು. ಇನ್ನೇನು ಆ ನೆಲದ ಋಣವೇ ಮುಗಿಯಿತಲ್ಲ. ಹೋದರೆ ಬಿಳಿ ಸಾಲೆಗೆ ಹೋಗಬೇಕು, ಚಿಕ್ಕತ್ತೆ ಮನೆಗೆ. ಮಾಟದ ವಿವರಗಳಿರುವ ತಾಳೆಗರಿ ತರೋಕೆ ಹೋಗಲೇಬೇಕಾ? ಬಸ್ಸಿಳಿಯುತ್ತಾ ತಲೆ ಕೊಡವಿದ ಹಿಮವಂತ್. ಶಿವಮೊಗ್ಗೆಗಿಂತ ದಾವಣಗೆರೆಯಲ್ಲಿ ಬಿಸಿಲು ಪ್ರಖರ ಅನ್ನಿಸಿತು. ಆಟೋದಲ್ಲಿ ಕುಳಿತು
ಕಸೂತಿ ಕಾವೇರಮ್ಮನ ಮನೆಗೆ ಬಿಡಿ ಅಂತ ಹೇಳಿದರೆ ಯಾರಾದರೂ ಆ ಮನೆಗೆ ತಲುಪಿಸುತ್ತಾರೆ. ಆದರೆ ಹಾಗಂತ ಹೇಳುವುದು ಹೇಗೆ? ಬೆಳಗ್ಗೆ ಇಡ್ಲಿ ತಿಂದವನು ಹೊಟ್ಟೆ ಹಸೀತಿದೆ ಅಂದುಕೊಂಡ. ದೋಸೆ ಹೋಟೆಲಿನಲ್ಲಿ ಕುಳಿತು 2 ಬೆಣ್ಣೆ ಮಸಾಲೆ ಅನ್ನಲು ಮುಂದಾದವನು ಪ್ರಾರ್ಥನಾಳಿಗೂ ಈ ಹೊತ್ತಿಗೆ ಹಸಿವಾಗಿರುತ್ತದೆ ಮತ್ತು ಅವಳು ಊಟ ಮಾಡಿರಲಾರಳು ಅಂತ ನೆನಪಾಯಿತು. 1 ಕಾಫಿ ಅಂದ. ಹೋಟೆಲಿನಿಂದ ಹೊರಬಿದ್ದು ಪ್ರಿನ್ಸ್ ಜಯಚಾಮರಾಜೇಂದ್ರ ಎಕ್ಸ್ಟೆನ್ಷನ್ನಿಗೆ ನಡೆದೇ ಹೊರಟ. ಉರಿ ಬಿಸಿಲಿಗೆ ಮೈ ಬೆವೆಯುತ್ತಿತ್ತು. ಇದು ಕಾವೇರಿಯ ಕೈಲಾಗಬಲ್ಲಂಥ ಕೆಲಸವೇನಾ? ಯೋಚಿಸಿದ. ಅದಕ್ಕಿಂತ ಮಿಗಿಲಾಗಿ ಕಾವೇರಿಯ ಕೈಯಿಂದ ಈ ಕೆಲಸ ಮಾಡಿಸುವುದು ಸರಿಯೇನಾ? ಪದೇ ಯೋಚಿಸಿದ. ಬೇರೆ ದಾರಿ ಕಾಣಲಿಲ್ಲ. ಪ್ರಾರ್ಥನಾ ಡಾಕ್ಟರ್ ಆಗಲೇಬೇಕು. ಇಲ್ಲದಿದ್ದರೆ 2ನೇ ಬಾರಿಗೆ ಕಾವೇರಿಯ ಮನೆ ಹೊಸ್ತಿಲು ತುಳಿಯುವ ಪಾಪಕ್ಕೆ ಎಂದೂ ಸಿದ್ಧನಾಗುತ್ತಿರಲಿಲ್ಲ. ಅವಳ ಅಸ್ತಿತ್ವವೇ ತನಗೊಂದು ಅಸಹ್ಯ. ಮುಖ ನೆನಪಾದರೆ ಹೇವರಿಕೆ. ಆತ್ಮವನ್ನು ಯಾವತ್ತೋ ಕೊಂದು ಹಾಕಿ ಬದುಕುತ್ತಿರುವ ಹೆಂಗಸದು. ಇಲ್ಲಿಗೆ ಈ ಸಂಚಿಕೆ ಪೂರ್ಣ. ಈಗ ಇಂದಿನ ಕಿವಿಮಾತು. ಮನಸ್ಸೇ ಮಾನವನ ಬಯಕೆಗಳ ಜನ್ಮಭೂಮಿ. ಬಯಕೆಗಳನ್ನು ಅಳಿಯದ ಹೊರತು ಮುಕ್ತಿ ಸಿಗದು. ಪರಿಶುದ್ಧವಾದ ಮನಸ್ಸೇ ಯಶಸ್ಸಿನ ಸಾಧನ. ಸ್ವಾಮಿ ವಿವೇಕಾನಂದರು. ಧನ್ಯವಾದ.